ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿನ್ನೆ ತಾನೇ ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿ ಒಂದು ಘಟನೆ ನಡೀತು. ಈ ಘಟನೆಯನ್ನು ಹೇಳೋಕ್ಕೆ ನಾನು ನಿಮ್ಮ ಮುಂದೆ ಹೇಳಲು ಬಯಸುತ್ತೇನೆ. ಏನಪ್ಪ ಅಂತಂದರೆ, ನಾವು ಈ ಘಟನೆಯೊಂದು ಯಾವುದೋ ಒಂದು ದೇಶದಲ್ಲಿ, ಯಾವುದೋ ಒಂದು ರಾಜ್ಯದಲ್ಲಿ ಕೇಳ್ತಿದ್ವಿ ರೀ. ಇತ್ತೀಚೆಗೆ ನಮ್ಮ ತಾಲೂಕುಗಳಲ್ಲಿ, ನಮ್ಮ ಜಿಲ್ಲೆಗಳಲ್ಲಿ, ನಮ್ಮ ಗ್ರಾಮಗಳಲ್ಲಿ ಕೂಡ ನಡೀತಾ ಇದ್ದಾವೆ. ಏನಪ್ಪ, ಮಕ್ಕಳ ಕಳ್ಳತನ ರೀ, ಮಕ್ಕಳ ಕಳ್ಳತನ. ತಂದೆ ತಾಯಿ ಮದುವೆ ಆದ ಕೂಡಲೇ ಎಷ್ಟೋ ವರ್ಷದಿಂದ ತಂದೆ ತಾಯಿಗಳಿಗೆ ಮಕ್ಕಳಾಗಿರಂಗಿಲ್ಲ, ದಂಪತಿಗಳಿಗೆ ಮಕ್ಕಳಾಗಿರ್ಲಿಕ್ಕಿಲ್ಲ. ಎಷ್ಟೋ ದೇವರಿಗೆ ನಡ್ಕೊಳ್ತಾರೆ, ಎಷ್ಟೋ ವೈದ್ಯರಲ್ಲಿ ತೋರಿಸ್ಕೋತಾರೆ, ಎಷ್ಟೋ ಆರೋಗ್ಯಗಳನ್ನು ಹೊತ್ತು ತ್ಯಾಗಗಳನ್ನು ಮಾಡ್ತಾರೆ. ಯಾರಿಗೋಸ್ಕರ ರೀ? ಮಗುಗೋಸ್ಕರ. ಎಷ್ಟೋ ತ್ಯಾಗಗಳನ್ನು ಮಾಡಿ ಮಗುವನ್ನು ಎತ್ತುತ್ತಾರೆ. ಆದರೆ ದುರ್ದೈವ, ವಿಧಿ ಇಂಥ ನನ್ನ ಮಕ್ಕಳನ್ನ ಅಟ್ಟಹಾಸಾಡಕ್ಕೆ ಬಿಡುತ್ತೆ. ಏನಪ್ಪ ಅಂತಂದರೆ, ಮೊನ್ನೆ ತಾನೇ ನಮ್ಮ ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿ ಮಧ್ಯರಾತ್ರಿ 3 ಕಳ್ಳರು ರಿಮ್ಸಿಗೆ ನುಗ್ಗಿದ್ದಾರೆ. ಅಲ್ಲ ರೀ, ಅವ್ರ ಧೈರ್ಯ ಮೆಚ್ಚಬೇಕಾದದ್ದೇ ಕಣ್ರಿ. ಯಾಕಪ್ಪ ಅಂದ್ರೆ, ರಿಮ್ಸ್ ಆಸ್ಪತ್ರೆಯಲ್ಲಿ ಹೋಮ್ ಗಾರ್ಡ್ ಸ್ಟಾಫ್ಗಳು ಎಷ್ಟಿದ್ದಾರೆ ಗೊತ್ತರಿ? ಲೆಕ್ಕನೇ ಇಲ್ಲ ರೀ. ಸೆಕ್ಯೂರಿಟಿಗಳು ಲೆಕ್ಕಂತೂ ಇಲ್ಲ, ಸಿಬ್ಬಂದಿ ವರ್ಗದವರು ಲೆಕ್ಕನೇ ಇಲ್ಲ. ಅಟೆಂಡರ್ಸ್ ಹಿಡಿದು ಸ್ಟಾಫ್ವರೆಗೂ ಸ್ಟಾಫು ಇದ್ದಾರೆ, ಅಲ್ಲಿ ಮ್ಯಾನೇಜರ್ಸ್ ಇದ್ದಾರೆ, ಡ್ಯೂಟಿ ಡಾಕ್ಟರ್ಸ್ ಇದ್ದಾರೆ, ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಇದ್ದಾರೆ. ಏನ್ರಿ ಲೆಕ್ಕನೇ ಸಿಗದಷ್ಟು ಪಬ್ಲಿಕ್ ಪ್ಲೇಸಿನಲ್ಲಿ ಈ ನನ್ನ ಮಕ್ಕಳನ್ನು ಕಳ್ಳತನ ಮಾಡಲು ಮಧ್ಯರಾತ್ರಿಯಲ್ಲಿ ಸೆಕ್ಯೂರಿಟಿ ಮಲಗಿದಂಥ ಟೈಮಲ್ಲಿ ಸಿಬ್ಬಂದಿ ವರ್ಗದವರಿಗೆ ಕಣ್ಣು ತಪ್ಪಿಸಿ 4ನೇ ಮಹಡಿಗೆ ಧುಮುಕಿದ್ದಾರೆ. ಅಂದರೆ ಇದು ಬಹಳ ದುಃಖಕರವಾದ ಮಾತು. 4ನೇ ಮಹಡಿಯಲ್ಲಿ ಅದು ಯಾವ ರೂಮಿಗೆ ರೀ? ಬಾಣತಿಯರ ರೂಮ್, ಮಕ್ಕಳು ಇರುವಂಥ ರೂಮು. ಅಂದರೆ ಇಲ್ಲಿ ನಮ್ಗೆ ಸರಳವಾಗಿ ಗೊತ್ತಾಗುತ್ತೆ ಅವರು ಎಷ್ಟು ಸರಳವಾಗಿ ಪ್ಲಾನ್ ಹಾಕ್ಕೊಂಡಾರ. ಅವರು ಇದಕ್ಕಿಂತ ಮುಂಚೆ ಮಾಡಿರುವುದು ನಮಗೆ ಇಲ್ಲಿ ಅವರ ವರ್ತನೆ ಕಂಡು ಬರ್ತಾ ಇದೆ. ಹೆಂಗ ಸಾಧ್ಯ ರೀ ಇದು? 4ನೇ ಮಹಡಿಯಲ್ಲಿ ಅದು ಬಾಣತಿಯರ ರೂಮ್ ಇದೆ ಅಂತ ಅವರಿಗೆ ಹೇಗೆ ಗೊತ್ತಾಗುತ್ತ? ಇಲ್ಲಿ ಸಾರ್ವಜನಿಕರು ಅಂತಾರಪ್ಪ ಅಂದರೆ, ಇವರು ಇದಕ್ಕಿಂತ ಮುಂಚೆ ಬಹಳ ದಂಧೆಗಳು ಸಕ್ಸಸ್ ಆಗಿದವ, ಈ ಆಸ್ಪತ್ರೆಯಲ್ಲಿ ಬಹಳಷ್ಟು ಮಕ್ಕಳು ಕಳ್ಳತನ ಆಗಿದ್ದಾರ ಅಂತ ಇಲ್ಲಿ ಪಬ್ಲಿಕ್ ಜನರು ಈ ಆಸ್ಪತ್ರೆಯಲ್ಲಿರೋಂಥ ಸಿಬ್ಬಂದಿಗಳು ವ್ಯಕ್ತಪಡಿಸ್ತಿದ್ದಾರೆ. ಇವರು ಅವಾಗವಾಗ ಪ್ರಯತ್ನ ಮಾಡಿದ್ದಾರೆ, ಅದು ವಿಫಲವಾಗಿದೆ. ಇವರು ಅಷ್ಟು ಸುಲಭ ನಮ್ಮ ರಿಮ್ಸ್ ಆಸ್ಪತ್ರೆಯನ್ನು
ಟಾರ್ಗೆಟ್ ಮಾಡಿಕೊಂಡು ಬರುತ್ತಿದ್ದಾರೆ ಅಂದರೆ ಅದು ಮಧ್ಯರಾತ್ರಿಯಲ್ಲಿ. ಅವರಿಗೆ ಗುಂಡಿಗೆ ಮೆಚ್ಚಬೇಕಾದದ್ದೇ ಕಣ್ರಿ. ಹೇಳ್ಬೇಕಂದ್ರೆ ನನ್ನ ಮಕ್ಕಳಿಗೆ ಗುಂಡಿಗೆ ಮೆಚ್ಚಬೇಕಾದದ್ದೇ. ಎಷ್ಟು ಜನ ಬಂದಿದ್ದರಪ್ಪ ಅಂದ್ರೆ ಮಧ್ಯರಾತ್ರಿಯಲ್ಲಿ 3 ಕಳ್ಳರು, ಅದು ಮಹಿಳೆಯರ ವೇಷೆಯನ್ನು ಧರಿಸಿಕೊಂಡು ಪುರುಷರೇ ಆಗಿದ್ದರ್ರಿ. ಲೆಕ್ಕ ಹಾಕ್ರಿ. ಹೆಣ್ಣು ಮಕ್ಕಳು ಸಾರಿಯನ್ನು ಉಟ್ಕೊಂಡು ಈ ನನ್ನ ಮಕ್ಕಳು ಪುರುಷರು ಮಕ್ಕಳನ್ನು ಕದಿಯಲು ಎಂಥ ಪ್ಲಾನ್ ಮಾಡ್ಕೊಂಡು ಬಂದಾರಂತಂದರೆ, ಅಪ್ಪ, 3ರಲ್ಲಿ ಒಬ್ಬ ಮಾತ್ರ ನಮ್ಮ ಹೋಮ್ ಗಾರ್ಡ್ ಸಾಹೇಬರಿಗೆ ಒಂದು ಸಲ್ಯೂಟ್ ಹೇಳ್ಬೇಕು. ಸಾಹೇಬ್ರೆ, ನನ್ನ ಕಡೆಯಿಂದ ನಿಮಗೆ ಅನಂತ ನಮನಗಳು. ಪಾಪ ಅವರು ಕೆಲಸ ಕಟ್ಟುನಿಟ್ಟಾಗಿ ಆ ಮಿಡ್ ನೈಟಲ್ಲಿ ಹಿಡ್ಕೊಂಡಾರಂದ್ರೆ ಅವ್ರ ಧೈರ್ಯ ಮೆಚ್ಚಬೇಕಾದದ್ದು. ನನ್ನ ಮಕ್ಕಳು 3ರಲ್ಲಿ ಒಬ್ಬ ದೇವದುರ್ಗ ತಾಲೂಕಿನ ಶರಣಪ್ಪ ಎಂಬ ವ್ಯಕ್ತಿ ಮಾತ್ರ ನಮ್ಮ ಹೋಮ್ ಗಾರ್ಡ್ ಸಾಹೇಬರಲ್ಲಿ ಸಿಕ್ಕಾಕೊಂಡಂತೆ. ಅವನನ್ನು ಈಗ ಕರೆದುಕೊಂಡು ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ಅವನನ್ನು ವಿಚಾರಿಸಿದ್ದಾರಂತೆ. ಲಾಸ್ಟ್ ಮಂತ್ ಜೂನ್ ಮಂತಲ್ಲಿ ಕೂಡ ಜೂನ್ 22ರಂದು ಒಂದು ಮಗು ಕಾಣೆಯಾಗಿದೆ. ಆ ಮಗು ಕೂಡ ಇನ್ನೂ ಪತ್ತೆಯಾಗಿಲ್ಲ. ದಯವಿಟ್ಟು ಇಂಥ ಘಟನೆ ನಡಿಬಾರ್ದಂದ್ರೆ ಏನು ಮಾಡಬೇಕು? ಈ ನನ್ನ ಮಕ್ಕಳು ಈ ದಂಧೆನೇ ಬಿಡಬೇಕಂದ್ರೆ ನಮ್ಮ ಪೊಲೀಸ್ ಇಲಾಖೆಯವರು ಇವರಿಗೆ ಯಾವ ಥರ ಶಿಕ್ಷೆ ಕೊಡಬೇಕು? ಇದನ್ನು ನಾವಂತೂ ಹೇಳೋಕ್ಕಾಗಲ್ಲ. ಅವರಿಗೆ ಯಾವ ಶಿಕ್ಷೆ ಕೊಡಬೇಕು, ಯಾವ ಶಿಕ್ಷೆ ಕೊಡಬಾರ್ದು, ಇವರು ಇನ್ನೊಮ್ಮೆ ಈ ದಂಧೆಗೆ ಬರಬಾರ್ದಂದರೆ ಅವರು ಯಾವ ಥರ ಶಿಕ್ಷೆ ಕೊಡಬೇಕೆಂಬುದು ಅವರ ಗಮನಕ್ಕೆ ಆಲ್ರೆಡಿ ಬಂದಿರುತ್ತೆ. ಅವರ ಕೆಲಸವನ್ನು ಅವರು ಮಾಡ್ತಾರೆ. ಬಟ್ ನಾನು ತಂದೆ ತಾಯಿಗಳಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ಯಾವುದೇ ಹಳ್ಳಿಗಳಲ್ಲಿ ಆಗಲಿ, ಯಾವುದೇ ಸಿಟಿಗಳಲ್ಲಾಗಲಿ, ದಯವಿಟ್ಟು ತಮ್ಮ ಮಕ್ಕಳನ್ನು 6 ವರ್ಷದಿಂದ ಈ ಕಡೆ 1ರಿಂದ 6 ವರ್ಷದಂಥ ಮಕ್ಕಳನ್ನು ಕಡೆಗೆ ತಂದೆ ತಾಯಿಗಳು ಬಹಳಷ್ಟು ಗಮನ ಕೊಡಬೇಕು, ಗಮನ ಹರಿಸಬೇಕು, ಅವರ ಮೇಲೆ ನಿಗಾ ಇಡಬೇಕಂತ ನಾನು ತಂದೆ ತಾಯಿಯಲ್ಲಿ ಕೇಳಿಕೊಳ್ತೀನಿ. ಯಾಕಂದರೆ ಆ ವರ್ಷದ ಮಕ್ಕಳು ಇನ್ನೂ ಭಾಳ ಚಿಕ್ಕವರು. ಯಾಕಂದರೆ ₹1 ಆಶೆ ಬಿಡ್ತಾರೆ, ಒಂದು ಚಾಕ್ಲೇಟಿಗಾಗಿ ಅವರು ಆಕರ್ಷಣೆ ಆಗ್ತಾರೆ. ಅದಕ್ಕಾಗಿ ತಮ್ಮ ಮಕ್ಕಳನ್ನು ತಾವು ಜಾಗೃತರಾಗಿ ನೋಡಿಕೊಳ್ಳಿ. ದಯವಿಟ್ಟು ಈ ತಂದೆ ತಾಯಿಗಳು, ಆಸ್ಪತ್ರೆಯಲ್ಲಿ ಇರುವಂತಹ ಸಿಬ್ಬಂದಿಗಳು ಯಾವ ಥರ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ ಅಂತ ನಾನು ನಿಮಗೆ ಒಂದು ವಿಡಿಯೋ ಮೂಲಕ ತೋರಿಸ್ಕೊಡ್ತೀನಿ. ಬನ್ನಿ.